नमः सूर्याय चंद्राय मंगलाय बुधाय च गुरुशुक्र शनिभ्यश्च राहुकेतुभे कुर्वन्तु सर्वे मम सुप्रभातम् ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಸ್ವಾಹ ಅರ್ಪಿಸ್ತಕ್ಕಂಥ ದಿನದ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಸ್ನೇಹಿತರೆ, ಸ್ವಾದದ ಪ್ರತಿಯೊಂದು ದಿನ ನಿಮಗೆ ತಿಳಿಸ್ತಲೇ ಬಂದಿದ್ದೇನೆ. ಅಗರಬತ್ತಿಗಳಿಂದ ಹಿಡಿದು ಎಲ್ಲ ಪೂಜಾ ಸಾಮಗ್ರಿಗಳು ದೊರೆತಕ್ಕಂಥ ಒಂದು ಸ್ಟೋರ್. ಈವನ್ ನಿಮಗೆ ತುಪ್ಪದ ಬತ್ತಿ, ದೀಪಕ್ಕೆ ಹಾಕ್ತಕ್ಕಂಥ ಬತ್ತಿಗಳು, ರಿಚುವಲ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪೂಜಾ ಸಾಮಗ್ರಿಗಳು ಎಲ್ಲವೂ ಸಹಿತವಾಗಿ ಸಿಗುತ್ತೆ. ಸ್ವಾಹ ವಿಶೇಷವಾಗಿರ್ತಕ್ಕಂಥ ಪೂಜಾ ಸಾಮಗ್ರಿಗಳ ಒಂದು ಪ್ರಾಡಕ್ಟ್ಗಳು. ಖಂಡಿತವಾಗಿ ಇದನ್ನು ತಾವು ಕೆಳಗಿನ ಒಂದು ಲಿಂಕ್, ನಮ್ಮ ವೆಬ್ಸೈಟ್ ಲಿಂಕ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಯಾವುದು ಬೇಕೋ ಒಂದು ಸಾರಿ ಯೂಸ್ ಮಾಡಿ ನೋಡಿ, ನೀವು ಖಂಡಿತವಾಗಿ ಅದರ ಒಂದು ಫ್ಯಾನ್ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಸ್ವಾಹಾದವರು ನಮಗಾಗಿ ವಿಶೇಷವಾಗಿರ್ತಕ್ಕಂಥ, ನಮಗೆ ನೈಸರ್ಗಿಕವಾಗಿರ್ತಕ್ಕಂಥ ಪೂಜಾ ಸಾಮಗ್ರಿಗಳನ್ನು ಕೊಟ್ಟಿದ್ದಾರೆ. ನಾವು ಖಂಡಿತ ಯೂಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಈ ದಿನ ಮಂಗಳವಾರ, ಮೊದಲು ಪಂಚಾಂಗವನ್ನು ಪಠಣೆ ಮಾಡೋಣ ಹಾಗೂ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ. ಜೊತೆಗೆ ನೋಡಿ, ಭಾಳ ವಿಶೇಷವಾಗಿರ್ತಕ್ಕಂಥದ್ದು, ಯಾರಿಗೆ ಮಾನಸಿಕವಾಗಿ ಅಭದ್ರತೆ ಕಾಡ್ತಾ ಇದೆ, ಮಾಟಮಂತ್ರಗಳು ಪ್ರಯೋಗವಾಗಿದೆ, ಹಾಗೆ ವೈರಿಗಳು ತುಂಬಾ ಕಾಟ ಕೊಡ್ತಾ ಇದ್ದಾರೆ. ಎಕ್ಸ್ಪೆಷಲಿ ವೈರಿಗಳಿಗೋಸ್ಕರ ಈ ದಿನ ಮಂಗಳವಾರಗಳಂದು ಈ ಕಾರ್ಯಗಳನ್ನು ಮಾಡೋದ್ರಿಂದ ಮ್ಯಾಕ್ಸಿಮಮ್ ನಿಮ್ಮ ಸಮಸ್ಯೆಗೆ ಒಂದು ಸರಳ ಪರಿಹಾರ. ತುಂಬ ಶತ್ರು ಬಾಧೆ ಇದೆ ಗುರುಗಳೇ, ವೈರಿ ಬಾಧೆ ಇದೆ ಗುರುಗಳೇ, ಏನೇನೋ ಮಾಡಿದೆ, ಜಸ್ಟ್ ಈ ಸಿಂಪಲ್ ಮೆಥಡ್ ಮಾಡಿ. ಸ್ವಲ್ಪ ನಿಮಗೆ ಕ್ಲಿಷ್ಟಕರವಾದರೂ ಸಹಿತ ಈ ಒಂದು ಸಮಸ್ಯೆ ದೂರ ಆಗ್ತಕ್ಕಂಥದ್ದು, ವೈರಿಗಳು ದೂರ ಆಗ್ತಕ್ಕಂಥದ್ದು ಈ ಒಂದು ನಾನು ತಿಳಿಸ್ಕೊಡ್ತಕ್ಕಂಥ ವಿಧಾನದಿಂದ ನಿಮಗೆ ದೂರ ಆಗಿಬಿಡ್ತಾರೆ. ಸ್ನೇಹಿತರೆ, ಮೊದಲು ಈ ಪಂಚಾಂಗವನ್ನು ಶ್ರವಣ ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥದ್ದು ಮಾಡೋಣ. ಮಂಗಳವಾರ, ಮಂಗಳನ ಅಧಿಪತ್ಯ ಇರತಕ್ಕಂಥ ದಿನ. ಏಕಾದಶಿ ತಿಥಿ ಇರತಕ್ಕಂಥದ್ದು 1 ಗಂಟೆ 11 ನಿಮಿಷದವರೆಗೂ, ತದನಂತರ ದ್ವಾದಶ ತಿಥಿ ಪ್ರಾರಂಭ ಆಗ್ತಕ್ಕಂಥದ್ದು ಇದೆ. ಶುಕ್ಲ ಪಕ್ಷ, ವೈದ್ರುತಿ ಯೋಗ ಇರ್ತಕ್ಕಂಥದ್ದು, ಭದ್ರ ಹಾಗೆ ಭವಕರಣ ಇರ್ತಕ್ಕಂಥ ದಿನ. ಚಂದ್ರ ಇವತ್ತು ಸಹಿತ ಜ್ಯೇಷ್ಠ ನಕ್ಷತ್ರ 11 ಗಂಟೆ 22 ನಿಮಿಷದವರೆಗೂ ವೃಶ್ಚಿಕ ರಾಶಿಯಲ್ಲಿದ್ದು, ತದನಂತರ ಮೂಲಾ ನಕ್ಷತ್ರವನ್ನು ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಧನುರಾಶಿಗೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ, ರಾಹುಕಾಲ ಮಧ್ಯಾಹ್ನ 3 ಗಂಟೆ 37 ನಿಮಿಷದಿಂದ 5 ಗಂಟೆ 12 ನಿಮಿಷ ಸಂಜೆಯವರೆಗೂ. ಹಾಗೆ ಯಮಗಂಡ ಕಾಲ ಬೆಳಗ್ಗೆ 9 ಗಂಟೆ 18 ನಿಮಿಷದಿಂದ 10 ಗಂಟೆ 53 ನಿಮಿಷ ಬೆಳಗಿನವರೆಗೂ. ಗುಳಿಕ ಕಾಲ ಮಧ್ಯಾಹ್ನ 12 ಗಂಟೆ 28 ನಿಮಿಷದಿಂದ 2 ಗಂಟೆ 2 ನಿಮಿಷದವರೆಗೂ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಅಂತ ನೋಡಿದ್ವಿ, ಇದು ಸಹಿತವಾಗಿ ಬೆಳಗ್ಗೆ 8 ಗಂಟೆ 25 ನಿಮಿಷದಿಂದ 9 ಗಂಟೆ 10 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು ಬೆಳಗ್ಗೆ 6 ಗಂಟೆ 31 ನಿಮಿಷದಿಂದ 7 ಗಂಟೆ 31 ನಿಮಿಷ ಬೆಳಗಿನವರೆಗೂ. ಉತ್ತಮ ಸಮಯವಲ್ಲ. ಸ್ನೇಹಿತರೆ, ಚಂದ್ರ ಧನುರಾಶಿ ಮೂಲಾ ನಕ್ಷತ್ರದಲ್ಲಿ ಸ್ಥಿತ. ಮೊದಲು ಜ್ಯೇಷ್ಠ ನಕ್ಷತ್ರದಲ್ಲಿದ್ದು ತದನಂತರ ಮೂಲಾ ನಕ್ಷತ್ರವನ್ನು ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ದ್ವಾದಶ ರಾಶಿಗಳ ಯಾವ ಫಲಗಳು ಹೇಗಿರುತ್ತೆ ನೋಡ್ಕೊಂಬರೋಣ. ಮೊದಲು ಮೇಷರಾಶಿಯ ಫಲ. ಮೇಷರಾಶಿಯವ್ರಿಗೆ ಮೊದಲ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥದ್ದು ಇರುತ್ತೆ. ತದನಂತರ ನಿಮಗೆ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಕಾಡ್ತದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಇರ್ತದೆ. ಆರೋಗ್ಯದ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತದೆ. ನಿಮ್ಮ ಅಧಿಪತಿಯಾಗಿರ್ತಕ್ಕಂಥದ್ದು 6ರ ಸ್ಥಾನದಲ್ಲಿದ್ದಾನೆ. ಸ್ವಲ್ಪ ನೀವು ಈ ದಿನ ಏನಾದರೂ ಲೋನ್ ಅಪ್ಲೈ ಮಾಡಿದ್ದೀರಾ ಅಥವಾ ಯಾವುದಾದ್ರೂ ಸಹಾಯ ಹಸ್ತ ಕೇಳಿದ್ದೀರಾ, ಒಂದು ಸ್ವಲ್ಪ ಮಟ್ಟಿಗೆ ಸಹಾಯ ಹಸ್ತ ಸಿಗ್ತದೆ. ಪ್ರೀತಿಯ ಮನೋಭಾವತೆಯನ್ನು ಮೇಷರಾಶಿಯವರು ಬೆಳೆಸ್ಕೊಳ್ಳಿ. ಜೊತೆಗೆ ಮೇಷರಾಶಿಯವರು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪಗಳಿರ್ತಕ್ಕಂಥವರು ಈ ದಿನ ಸ್ವಲ್ಪ ಮಟ್ಟಿಗೆ ಆ ಬಾಂಧವ್ಯ ಜಾಸ್ತಿ ಆಗ್ತದೆ. ಜೊತೆಗೆ ತಂದೆಯ ಮೇಲೆ ಒಂದು ಪ್ರೀತಿಯ ಮನೋಭಾವತೆ ಕೂಡ್ತಕ್ಕಂಥ ಸನ್ನಿವೇಶಗಳು ಮೇಷರಾಶಿಯವರಿಗೆ ನಿರ್ಮಾಣ ಆಗ್ತದೆ. ಸ್ವಲ್ಪ ಮಟ್ಟಿಗೆ ದೈವಿಕ ಮನೋಭಾವತೆ ಜಾಸ್ತಿ ಆಗುತ್ತೆ. ಕೆಲವೊಂದು ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ. ಗುರುತತ್ವ ಇರ್ತಕ್ಕಂಥ ದೇವಸ್ಥಾನ
ಗಣಪತಿಯ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಸಾಧ್ಯತೆಗಳು ಮೇಷರಾಶಿಯವರಿಗೆ ಬರುತ್ತೆ. ಆರೋಗ್ಯದ ವಿಚಾರದಲ್ಲಿ ಅಭಿವೃದ್ಧಿ ಇದೆ. ನಾಲೆಡ್ಜ್ ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ಶುಭತ್ವವನ್ನು ಕೊಡುತ್ತೆ. ಮಕ್ಕಳ ವಿಚಾರದಲ್ಲಿ ಖಂಡಿತ ಲಾಭ ಇರತಕ್ಕಂಥದ್ದಿದೆ. ದೈವಾನುಗ್ರಹ ಇರತಕ್ಕಂಥದ್ದು ಮೇಷರಾಶಿಯವರಿಗೆ ಇದೆ. ಸಾಧ್ಯವಾದಷ್ಟು ಗಣಪತಿಯ ಆರಾಧನೆಯನ್ನು ಮಾಡ್ಕೊಳ್ಳಿ. ಓಂ ಗಂ ಗಣಪತಯೇ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ. ಶುಭತ್ವಾಗುತ್ತೆ, ಒಳ್ಳೆಯದಾಗುತ್ತೆ. ಹಾಗೆ ವೃಷಭ ರಾಶಿಯವರ ಈ ದಿನದ ಫಲಾಫಲ. ಕೋಪ ನಿಯಂತ್ರಣದಲ್ಲಿರಬೇಕು. ಇಲ್ಲಾಂದರೆ ನಿಮ್ಮ ನೆಮ್ಮದಿಯನ್ನು ನೀವೇ ಹಾಳು ಮಾಡ್ಕೊಳ್ತೀರಿ, ಅಷ್ಟೇ ಸತ್ಯ. ಇಲ್ಲಿ ತಂದೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆ ಬರುತ್ತೆ. ವ್ಯಾವಹಾರಿಕವಾಗಿ ನಿಮ್ಮಿಂದಲೇ ಸಮಸ್ಯೆಗಳು ಉದ್ಭವ ಆಗ್ತದೆ. ಮನೆಯ ನೆಮ್ಮದಿಯ ವಾತಾವರಣವನ್ನು ಕೆಡಿಸ್ಕೊಳ್ತೀರಿ. ಸ್ವಲ್ಪ ಮಟ್ಟಿಗೆ ಇನ್ಫೆಕ್ಷನ್ ದೇಹದಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳು ಬರ್ತಕ್ಕಂಥ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ತೋರಿಸ್ತದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ವಾಹನ ಚಾಲನೆಯಲ್ಲಿದ್ದಾಗ ಸ್ವಲ್ಪ ಜಾಗರೂಕರಾಗಿ. ಒಂದು ವಿಚಾರ ವಿಶೇಷವಾಗಿ ಭೂಮಿ ಖರೀದಿ ಮಾಡ್ತಕ್ಕಂಥದ್ದು ಈ ದಿನ ವೃಷಭ ರಾಶಿಯವರಿಗೆ ಬರುತ್ತೆ. ಭೂಮಿಯ ಯೋಗ ಲಾಭ ಲಭ್ಯ ಇರತಕ್ಕಂಥದ್ದು ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಶುಭ ಇರತಕ್ಕಂಥದ್ದು. ಮಿಕ್ಕ ಕ್ಷೇತ್ರ ಫಲದವರಿಗೆ ಮನಸ್ಥಿತಿಯನ್ನು ಸದೃಢವಾಗಿಟ್ಕೊಳ್ತಕ್ಕಂಥದ್ದು. ದುಡುಕಿನ ನಿರ್ಧಾರಗಳು ಸ್ವಲ್ಪ ಸಮಸ್ಯೆಯನ್ನು ತರ್ತದೆ, ಎಚ್ಚರವಾಗಿರಬೇಕಾಗ್ತದೆ. ಮನೆಯ ವಾತಾವರಣ ಕೆಲವೊಂದು ಆ ನೆಮ್ಮದಿನೇ ಕೆಡಿಸ್ಕೊಳ್ತಕ್ಕಂಥದ್ದು ನಿಮ್ಮ ಮನಸ್ಥಿತಿಯಿಂದ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ. ಮಸ್ಟ್ ಆ್ಯಂಡ್ ಶುಡ್ ಗುಡ್ ಆಗ್ತದೆ. ಹಾಗೆ ಮಿಥುನ ರಾಶಿಯವರಿಗೆ ಖಂಡಿತ ಮಿಥುನ ರಾಶಿಯವರಿಗೆ ನೋಡಿ, ಒಂದು ಒಳ್ಳೆಯ ಸಂಬಂಧವನ್ನು ನಿರ್ಮಾಣ ಮಾಡ್ತಕ್ಕಂಥ ದಿನ. ತಾವು ತಮ್ಮ ಮಾತುಕತೆಯ ಮೂಲಕ ಒಂದು ಬಿಸ್ನೆಸ್ಸನ್ನು ಅಭಿವೃದ್ಧಿ ಮಾಡ್ತೀರಿ. ನಿಮ್ಮ ಎದುರಾಳಿ ಜೊತೆ ಒಳ್ಳೆಯ ಇಂಟರಾಕ್ಷನ್ಸ್ ಇರ್ತಕ್ಕಂಥದ್ದು ಮಾಡ್ಕೊಳ್ತೀರಿ. ಅಗ್ರೆಸಿವ್ ಆಗಿ ಏನಾದರೂ ಒಂದು ಬದಲಾವಣೆಗಳನ್ನು ತಗೊಳ್ತಕ್ಕಂಥ ಸಿದ್ಧತೆಗಳನ್ನು ತಾವು ಮಾಡ್ಕೊಳ್ತೀರಿ. ಮಿಥುನ ರಾಶಿ ಸಣ್ಣ ಪ್ರಯಾಣಗಳು ಬ್ರೇಕಪ್ ಆಗ್ತಕ್ಕಂಥದ್ದು ಇರುತ್ತೆ. ವ್ಯಾವಹಾರಿಕವಾಗಿ ಚಿಂತನೆಗಳನ್ನು ಮಾಡ್ತೀರಿ. ಕೌಟುಂಬಿಕ ಚಿಂತನೆಗಳನ್ನು ನಡೀತಕ್ಕಂಥ ದಿನ. ಯಾರು ಮಿಥುನ ರಾಶಿಯಲ್ಲಿದ್ದಾರೋ ರಾಜಕೀಯವಾಗಿರ್ತಕ್ಕಂಥ ಮನೋಭಾವತೆ ಬರ್ತದೆ. ಸಣ್ಣ ಪ್ರಯಾಣಗಳು ತಾವು ಪ್ರಯಾಣಕ್ಕೆ ಸಿದ್ಧತೆ ಮಾಡಿಕೊಂಡು ಆ ಪ್ರಯಾಣಗಳು ಸ್ವಲ್ಪ ರದ್ದಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಸೇಲ್ಸ್ ವಿಚಾರದಲ್ಲಿ ಯಶಸ್ಸನ್ನು ಸಿಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತೋರಿಸ್ತದೆ. ನಿರ್ಗಳತೆ ಮಾತು ನಿಮಗೆ ಯಶಸ್ಸನ್ನು ತರ್ತದೆ. ಯಾವುದೇ ಆದಂಥ ಕಮ್ಯುನಿಕೇಷನ್ ಗ್ಯಾಪ್ ಕೊಡಲಿಕ್ಕೆ ಹೋಗ್ಬಿಟ್ಟಿದ್ದೀರ. ಒಳ್ಳೆಯ ಮಾತುಕತೆಯ ಮೂಲಕ ಯಶಸ್ಸನ್ನು ಸಿಗ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗಿದೆ. ಖಂಡಿತ ಗಣಪತಿಯ ಆರಾಧನೆ, ಗಣಪತಿಯ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಗಣಪತಿಯ ದೇವಸ್ಥಾನವನ್ನು ಭೇಟಿ ಮಾಡಿ, ಶುಭ ಆಗ್ತದೆ. ಹಾಗೆ ಕಟಕ ರಾಶಿಯವರಿಗೆ ಕುಟುಂಬದ ವಿಚಾರವಾಗಿ ಹಿನ್ನಡೆ ಸಾಧಿಸ್ತಕ್ಕಂಥ ದಿನ. ಸ್ವಲ್ಪ ಹಣಕಾಸಿನಲ್ಲಿ ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಸಾಲದ ಬಾಧೆ ಇರ್ತಕ್ಕಂಥ ದಿನ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರ್ತಕ್ಕಂಥ ದಿನ. 3 ವಿಚಾರದಲ್ಲಿ ಇನ್ನೊಂದು ವಿಶೇಷವಾಗಿ ನಿಮ್ಮ ವೈವಾಹಿಕ ಜೀವನ ನಿಮ್ಮ ಅಹಮ್ಮಿಂದ ಹದಗೆಡ್ತಕ್ಕಂಥದ್ದು ಇರ್ತದೆ. ಶತ್ರುಬಾಧೆ ಇರ್ತಕ್ಕಂಥ ದಿನ. ಸ್ವಲ್ಪ ವ್ಯಾವಹಾರಿಕವಾಗಿ ಹೊಡೆತ ಬೀಳ್ತದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ತಾವು ಈ ದಿನ ಸಾಲ ಮಾಡೋದು ಬೇಡ. ಇರ್ತಕ್ಕಂಥ ಒಂದು ವಸ್ತುಗಳಲ್ಲಿ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಮಾಡ್ಕೊಳ್ಳಿ. ಅನಿವಾರ್ಯತೆಯಾಗಿ ಈ ದಿನ ಆತದ ಮನೋಭಾವತೆ ಜಾಸ್ತಿ ಬರುತ್ತೆ. ಆದರೆ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸುದಿನದ ವಾತಾವರಣಗಳ ನಿರ್ಮಾಣ ಆಗುತ್ತೆ. ಓಂ ಗಂ ಗಣಪತಗೆ ವಿಘ್ನ ವಿನಾಶಿನೇ ಸ್ವಾಹ ಈ ಮಂತ್ರಗಳನ್ನು ಹೇಳ್ಕೊಳ್ಳಿ, ಶುಭತ್ವಾಗುತ್ತೆ. ಸಿಂಹರಾಶಿಯ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಒಂದು ಧೈರ್ಯದ ಮನೋಭಾವದಿಂದ ಸಾಧಿಸ್ತಕ್ಕಂಥ ಒಂದು ದಿನ. ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರವಾಗಿರ್ತಕ್ಕಂಥದ್ದು ನೋಡಬೇಕಾಗುತ್ತೆ. ಇಲ್ಲಿ ವೈವಾಹಿಕ ಜೀವನನೂ ಕೂಡ ಕೇತು ಲಗ್ನದಲ್ಲೇ ಇದ್ದಾನೆ. ಚೂರು ವೈವಾಹಿಕ ಜೀವನ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ. ಸಪ್ತಮದಲ್ಲಿ ರಾಹು ಇದ್ದಾನೆ. ಚೂರು ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಆರೋಗ್ಯದ ವಿಚಾರದಲ್ಲಿ ಇನ್ಫೆಕ್ಷನ್ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ. 12ರ ಅಧಿಪತಿ ಪಂಚಮ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರ್ತದೆ. ಸಿಂಹರಾಶಿಯವರು ಹಣಕಾಸಿನ ಬಗ್ಗೆ ಭದ್ರತೆಯನ್ನು ಇಟ್ಕೊಳ್ಳಿ. ಖಂಡಿತ ನೋಡಿ, ನಷ್ಟಾಧಿಪತಿ ಧನಾಧಿಪತಿ 12ರ ಸ್ಥಾನದಲ್ಲಿದ್ದಾನೆ. ಧನಸ್ಥಾನದಲ್ಲಿ ಅಂದರೆ ಕುಟುಂಬ ಸ್ಥಾನದಲ್ಲಿ ಕುಜನಿದ್ದಾನೆ. ಕಾನ್ಫ್ಲಿಕ್ಟ್ ಒಂದರ ವೈವಾಹಿಕ ಜೀವನ ಸಮಸ್ಯೆ ಬರ್ತದೆ. ಸಿಂಹರಾಶಿಯವರಿಗೂ ಅಹಂ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಸಾತ್ವಿಕತೆ ಬೆಳೆಸ್ಕೊಂಡ್ರೆ ಸಿಂಹರಾಶಿಯವ್ರಿಗೆ ಸುದಿನದ ವಾತಾವರಣಗಳು ನಿರ್ಮಾಣ ಆಗುತ್ತೆ. ಧಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳನ್ನು ತಾವು ತಲೆಯಲ್ಲಿಟ್ಕೊಳ್ಳಿ. ಅನ್ಯತಃ ಬೇರೆ ಯಾವುದಕ್ಕೂ ತಾವು ಯೋಚನೆಗಳನ್ನು ಮಾಡ್ಕೊಳ್ಳದಲ್ಲೇ ಧರ್ಮದಲ್ಲಿ ನೀವು ನಡೆದ್ರೆ ಮಸ್ಟ್ ಆ್ಯಂಡ್ ಶುಡ್ ಸಿಂಹರಾಶಿಯವ್ರಿಗೆ ಒಳ್ಳೆಯದಾಗುತ್ತೆ.
ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಶಿವನ ಪ್ರಾರ್ಥನೆ, ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅತಿ ಮುಖ್ಯ. ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ಸ್ವಲ್ಪ ಎಚ್ಚರ. ನೀವು ವಾಹನದಾದಿಗಳಿಂದ ಹೋಗಬೇಕಾದ್ರೆ ಸ್ವಲ್ಪ ಎಚ್ಚರದಿಂದ ಇರ್ರಿ. 9 ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಕೊಡ್ತಕ್ಕಂಥದ್ದು ಮಾಡಿ. ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ. ಕೆಲವೊಂದು ವಿಚಾರಗಳನ್ನು, ಭೂಮಿಯ ವಿಚಾರದಲ್ಲಿ ತಾವು ಸಾಧ್ಯವಾದಷ್ಟು ಪೊಲೀಸ್ ಸ್ಟೇಷನ್ ಹೋಗ್ತಕ್ಕಂಥ ಸಾಧ್ಯತೆಗಳು ಬರ್ತಕ್ಕಂಥದ್ದು ಇರ್ತದೆ. ಹಾಗೆಯೇ ಯಾರು ಕನ್ಯಾ ರಾಶಿರೋ ಇದ್ದೀರೋ, ಕೋಪದಲ್ಲಿ ನಿಯಂತ್ರಣವನ್ನು ಇಟ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಆಗ್ತದೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣಿಸ್ಕೊಳ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ಬರ್ತದೆ. ಉದರ ಬಾಧೆ ಇರತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಎಚ್ಚರ. ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ. ಗಣಪತಿಗೆ 7 ಕರ್ಪೂರವನ್ನು ಉರಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಸಮಸ್ಯೆಯ ಪ್ರಮಾಣ ಕಡಿಮೆ ಆಗುತ್ತೆ, ಒಳ್ಳೆಯದಾಗುತ್ತೆ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ. ತುಲಾರಾಶಿಯವರಿಗೆ ಲಾಭದ ದಿನ. ತಾವು ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ. ಹಿರಿಯರ ಒಂದು ಸನ್ಮಾರ್ಗದಿಂದ ಲಾಭವನ್ನು ಕಾಣ್ತಕ್ಕಂಥ ದಿನ. ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥ ದಿನ. ತಮ್ಮ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದು ತುಲಾರಾಶಿಯವರಿಗಿದೆ. ಖಂಡಿತವಾಗಿ ಲಾಭದ ದಿನ. ಪ್ರಯಾಣಗಳಿಂದ ಲಾಭ ಬರ್ತಕ್ಕಂಥದ್ದು ಇರ್ತದೆ. ಕಮಿಷನ್ ಆಧಾರವಾಗಿ ಲಾಭ ಬರ್ತಕ್ಕಂಥದ್ದು ಇದೆ. ತಮ್ಮ ಮಾತುಕತೆ, ಸ್ಕ್ರಿಪ್ಟ್ ರೈಟಿಂಗು, ಯಾವುದೇ ಒಂದು ಕ್ಷೇತ್ರ ಫಲದಲ್ಲಿ ಲಾಭ ಲಭ್ಯತೆ ಇರತಕ್ಕಂಥದ್ದು ತುಲಾರಾಶಿಯವರಿಗೆ ತೋರಿಸಿದೆ. ಶುಭ ಆಗಲಿ, ಒಳ್ಳೆಯದಾಗಲಿ ಕೂಡ. ಹಾಗೆ ವೃಶ್ಚಿಕ ರಾಶಿಯವರ ದಿನದ ಫಲಾಫಲ. ಧನಲಾಭ, ಖಂಡಿತ ಧನಲಾಭ. ಯಥೇಚ್ಛವಾಗಿ ವ್ಯಾವಹಾರಿಕವಾಗಿ ಹಾಗೆ ಕ್ರಿಯಾತ್ಮಕವಾಗಿರ್ತಕ್ಕಂಥ ಲಾಭ. ಸರ್ಕಾರದಿಂದ ಕೊಂಚ ಲಾಭ ಬರ್ತಕ್ಕಂಥದ್ದು ಇರ್ತದೆ. ನಿಮ್ಮ ಹೆಸರು, ಕೀರ್ತಿ, ಪ್ರತಿಷ್ಠೆ ಉತ್ಕೃಷ್ಟವಾಗಿರ್ತಕ್ಕಂಥ ದಿನ. ಎಲ್ಲ ಒಂದು ಕ್ಷೇತ್ರ ಫಲದವ್ರಿಗೆ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭತ್ವ ಇದೆ. ಅಹಂ ಕಡಿಮೆ ಮಾಡ್ಕೊಳ್ಳಿ. ಅದೊಂದು ಬಿಟ್ಟರೆ ವೃಶ್ಚಿಕ ರಾಶಿಯವ್ರಿಗೆ 100% ಒಳ್ಳೆಯ ದಿನ. ಹಾಗೆ ಧನುರಾಶಿ. ಅವಕಾಶಗಳಿಂದ ವಂಚಿತ ಆಗ್ತಕ್ಕಂಥದ್ದು. ಹಿರಿಯರ ಪಾತ್ರ ಸ್ವಲ್ಪ ಕಡಿಮೆ ಆಗುತ್ತೆ. ನಿಮ್ಮ ಬಾಸ್ ಕಿರಿಕಿರಿಗಳು ಸ್ಟಾರ್ಟ್ ಆಗ್ತಕ್ಕಂಥದ್ದು. ವರ್ಕ್ ಪ್ರೆಷರ್ ಇರ್ತಕ್ಕಂಥ ದಿನ. ಸ್ವಲ್ಪ ಮೆಂಟಲಿ ಕೋಪದಿಂದ ಇರ್ತಕ್ಕಂಥ ದಿನ. ಸ್ವಲ್ಪ ಏನು ಅನರ್ಥಗಳು ಆಗ್ತಕ್ಕಂಥದ್ದು ನಿಮ್ಮ ಕೋಪದಿಂದ ತೋರಿಸ್ತದೆ. ಧನುರಾಶಿ ಸ್ವಲ್ಪ ಮಟ್ಟಿಗೆ ಅಷ್ಟಮಾಧಿಪತಿ ಲಗ್ನದಲ್ಲೇ ಇದ್ದಾನೆ. ದುಡುಕಿನ ನಿರ್ಧಾರಗಳನ್ನು ತಗೊಳ್ಬೇಡಿ. ಹಿರಿಯರ ಒಂದು ಆಶೀರ್ವಾದ ಕಡಿಮೆ ಆಗುತ್ತೆ. ಅಂದರೆ ನಿಮ್ಮ ಬಾಸ್ ಆಗಿರ್ಬೋದು, ನಿಮ್ಮ ಹೈಯರ್ ಅಥಾರಿಟೀಸೇ ಆಗ್ಬೋದು, ಅವರ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ತೋರಿಸ್ತದೆ. ಪ್ರಯಾಣದಲ್ಲಿ ಕೆಲವೊಂದು ವಿಳಂಬತೆ ಆಗ್ತಕ್ಕಂಥದ್ದಿದೆ. ಸಾಧ್ಯವಾದಷ್ಟು ಧನುರಾಶಿಯವರು ಗಣಪತಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಸ್ವಲ್ಪ ಮಟ್ಟಿಗೆ ಉತ್ತಮ ಆಗ್ತದೆ. ಮಕರ ರಾಶಿ ನೋಡಿ, ಮಕರ ರಾಶಿಯವರು ಇವತ್ತಿನ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ. ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ. ವ್ಯಾವಹಾರಿಕವಾಗಿ ನಷ್ಟವನ್ನು ಅನುಭವಿಸ್ತೀರಿ. ಸಂಗಾತಿಯ ಆರೋಗ್ಯದಲ್ಲಿ ಕೊಂಚ ತಾವು ಆರೋಗ್ಯ ಹದಗೆಡತಕ್ಕಂಥ ಸನ್ನಿವೇಶ ಬರುತ್ತೆ. ಬಿಸ್ನೆಸ್ ನಷ್ಟ ಇರತಕ್ಕಂಥ ದಿನ. ಮಕರ ರಾಶಿಯವ್ರಿಗೆ ಇದ್ದಕ್ಕಿದ್ದಾಗೆ ಒಂದಲ್ಲ ಒಂದು ಸಮಸ್ಯೆ ಕಾಡ್ತದೆ. ಗಣಪತಿಗೆ ಕರ್ಪೂರವನ್ನು ಉರಿಸಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಅನ್ನೆಸಸರಿಯಾಗಿ ಯಾವುದೇ ಒಂದು ವಿಚಾರದಲ್ಲಿ ಮೂಗು ತೂರಿಸ್ಬೇಡಿ. ಸಾಧ್ಯವಾದಷ್ಟು ಮೌನದ ಆಚರಣೆ ನಿಮಗೆ ಶುಭತ್ವವನ್ನು ತರ್ತದೆ. ಮಕರ ರಾಶಿಯವ್ರಿಗೆ ಗಣಪತಿಯ ಪ್ರಾರ್ಥನೆ, ಗಣಪತಿಯ ಸ್ತೋತ್ರಗಳನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯ. ಕುಂಭರಾಶಿ ನೋಡಿ, ಕುಂಭರಾಶಿಯವ್ರಿಗೆ ವ್ಯಾವಹಾರಿಕವಾಗಿ ಲಾಭ ಆಗ್ತದೆ. ಆದರೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡುತ್ತೆ. ಅಥವಾ ವ್ಯಾವಹಾರಿಕವಾಗಿ ನಷ್ಟ ಆಗ್ತದೆ, ಆ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ. ಯಾವುದಾದ್ರೂ ಒಂದು ವಿಚಾರದಲ್ಲಿ ಅಭಿವೃದ್ಧಿ ಬರುತ್ತೆ. ಇನ್ನು ಮಿಕ್ಕ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರ್ತಕ್ಕಂಥ ದಿನ ಆಗುತ್ತೆ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಗಣಪತಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಮಕ್ಕಳ ವಿಚಾರದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದು ಇರುತ್ತೆ. ಯಾವುದೇ ಒಂದು ವಿಚಾರದಲ್ಲಿ ಯಶಸ್ಸನ್ನು ಕಾಣಬೇಕಾ, ಕುಂಭರಾಶಿ ಸಾಧ್ಯವಾದಷ್ಟು ಗಣಪತಿಯ ಆರಾಧನೆ ಅಥವಾ ಸುಬ್ರಹ್ಮಣ್ಯನ ಆರಾಧನೆ ಖಂಡಿತವಾಗಿ ನಿಮಗೆ ಲಾಭವನ್ನು ತರ್ತದೆ. ಕೊನೆಯದಾಗಿ ಮೀನರಾಶಿ. ಹೆಸರು, ಕೀರ್ತಿ, ಪ್ರತಿಷ್ಠೆಯ ಜೊತೆ ನಿಮ್ಮ ಕೆಲಸ ವಿಶೇಷವಾಗಿ ಲಭ್ಯ ಆಗ್ತದೆ. ಕೋರ್ಟ್ ಕಚೇರಿ ವಿಚಾರದಲ್ಲಿ ನಿಮ್ಮ ಕೇಸಿತ್ತ ಈ ದಿನ ಕೇಸಲ್ಲಿ ಗೆಲುವು ಸಾಧ್ಯತೆಗಳು ಬರುತ್ತೆ. ಮ್ಯಾಕ್ಸಿಮಮ್ ಶುಭತ್ವ ಇರತಕ್ಕಂಥ ದಿನ. ಶತ್ರುವನ್ನು ದಮನ ಮಾಡ್ತಕ್ಕಂಥ ದಿನ. ಆದರೆ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕಾಡ್ತಕ್ಕಂಥದ್ದು ಇರುತ್ತೆ. ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣಿಸ್ಕೊಳ್ತಕ್ಕಂಥ ದಿನ ಆಗುತ್ತೆ. ಅದರ ಚಿಂತನೆಗಳನ್ನು ಬಿಟ್ಟು ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ. ಖಂಡಿತವಾಗಿ ಮೀನರಾಶಿಯವರಿಗೆ ಶುಭ ಆಗುತ್ತೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಎಕ್ಸ್ಪೆಷಲಿ ನಾನು ನಿಮಗೆ ಹೇಳಿದ್ದೆ,
ವೈರಿಗಳನ್ನು ನಿಶ್ಶೇಷರನ್ನಾಗಿ ಮಾಡೋದೇಗೆ? ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ. ಸ್ಮಶಾನದ ಬೂದಿಯನ್ನು ತಗೊಂಬನ್ನಿ ಮಂಗಳವಾರದ ದಿನ. ಈ ಮಂದಾರ ನೀವು ಹುಡುಕಿದ್ರೆ ಮಂದಾರ ಪುಷ್ಪಗಳೆಲ್ಲ ಸಿಗುತ್ತೆ. ಮಂದಾರ ಕಟ್ಟಿಗೆಗಳನ್ನು ತಗೊಳ್ಳಿ. ಆ ಕಟ್ಟಿಗೆಗಳನ್ನು ಉರಿಸಿ ಇಜ್ಜಲನ್ನು ಮಾಡ್ಕೊಳ್ಳಿ. ಇಜ್ಜಲನ್ನು ಮಾಡಿಕೊಂಡು ಆ ಬೂದಿಯನ್ನು, ಯಾವುದು ಸ್ಮಶಾನದಿಂದ ತರತಕ್ಕಂಥ ಬೂದಿಯನ್ನು, ಶತ್ರುವನ್ನು ನೆನೆಸ್ಕೊಂಡು ತಾವು ಆ ಬೂದಿಯನ್ನು ಆ ಮಂದಾರ ಕಟ್ಟಿಗೆಯ ಇಜ್ಜಲಿನಲ್ಲಿ ಸುರಿತಕ್ಕಂಥ ಕೆಲಸವನ್ನು ಮಾಡಿ, ಕೊನೆಗೆ ಆ ಇಜ್ಜಲು ಬೂದಿಯನ್ನು ತಗೊಂಡೋಗಿ ಚರಂಡಿಯಲ್ಲಿ ವಿಸರ್ಜನೆಯನ್ನು ಮಾಡಿ. ಇದನ್ನು ಮಂಗಳವಾರಗಳೊಂದು ನಿಯಮಿತವಾಗಿ ಮಾಡಿದ್ರೆ ಆ ಶತ್ರುವನ್ನು ನೆನೆಸ್ಕೊಂಡು, ಆ ಶತ್ರು ನಿಮ್ಮ ವೈರಿ, ಅವನಿಗೆ ಸಮಸ್ಯೆಗಳು ಬಂದು ನಿಮ್ಮ ತಂಟೆಗೆ ಬರೋದಿಲ್ಲ. ಅತ್ಯಂತ ಸರಳವಾಗಿರ್ತಕ್ಕಂಥ ವಿಚಾರವನ್ನು ಹೇಳಿದ್ದೇನೆ. ಈ ವಿಚಾರಗಳನ್ನು ಫಾರ್ವರ್ಡ್ ಮಾಡ್ಕೊಳ್ಳಿ. ನಿಮ್ಮ ವೈರಿಗಳನ್ನು ದೂರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.